ಈ ತಾಲೂಕಿನ ನಂದಗಾಂವ್ ಕಟಗೇರಿ ರಸ್ತೆ ಒಳಗೇನು ದುರ್ಗಾ ಎಂಟರ್ಪ್ರೈಸಸ್ ಒಂದು ಸ್ಟೋನ್ ಕ್ರಷರ್ ಯೂನಿಟ್ ಇದೆ. ಅದ್ರ ಮೇಲೆ ದೂರನ್ನು ಕೊಟ್ಟಿದ್ದರು ಸಿದ್ದಪ್ಪ ದುಂಡಪ್ಪ ಗಸ್ತಿ, ರಾಮಪ್ಪ ಸಿದ್ದಪ್ಪ ಗಸ್ತಿ ಅನ್ನೋ ಕುಟುಂಬದವರು. ಸೊ ಅವರಿಗೆ ಧೂಳು ಬಂದು ಅಲ್ಲಿ ಅವರಿಗೆ ತೊಂದರೆ ಆಗ್ತಾಯಿದೆ, ಬೆಳೆ ಹಾನಿ ಆಗ್ತಾಯಿದೆ, ಆರೋಗ್ಯಕ್ಕೆ ತೊಂದರೆ ಆಗ್ತಾಯಿದೆ ಅನ್ನೋದು ಅವ್ರದ್ದು ದೂರಿನ ಮುಖ್ಯ ಸಾರಾಂಶ ಇದೆ. ಸೊ ಹೀಗಾಗಿ ನಾವು ಈಗಾಗಲೇ ಈ ದೂರು ಬಂದ ಮೇಲೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯವರು ಕ್ರಮ ವಹಿಸಬೇಕಾಗಿದೆ. ಧೂಳಿನ ಪ್ರಮಾಣ ಕೂಡಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೆ ಈಗಾಗಲೇ ಸೂಚನೆ ನೀಡಿದ್ದೀವಿ. ಆದಷ್ಟು 10 ದಿನದಲ್ಲಿ ಸರಿಯಾಗಿ ಮಾನಿಟರ್ ಮಾಡಿ ಒಂದು ವರದಿಯನ್ನು ಕೊಡ್ರಿ. ಇದನ್ನು ಸನ್ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಟಾಸ್ಕ್ ಫೋರ್ಸ್ ಸಮಿತಿ ಇರ್ತದೆ. ಆ ಸಮಿತಿಯಲ್ಲಿ ವಿಚಾರವನ್ನು ಮಂಡಿಸಿ ಒಂದು ಸೂಕ್ತ ತೀರ್ಮಾನ ತೆಗೆದುಕೊಳ್ಬೇಕು ಅಂತ ಹೇಳಿ ಮಾಲಿನ್ಯ ನಿಯಂತ್ರಣ ಮಂಡಳಿಯವರಿಗೂ ಮಾತಾಡಿದ್ದೀವಿ. ಆಮೇಲೆ ಇದರ ಕಂಟ್ರೋಲಿಂಗ್ ಅಥಾರಿಟಿ ಆ ರೀತಿ ಅವ್ರಿಗೆ ಏನು ದೂರದಾರಿ ನಿಜವಾಗ್ಲೂ ತೊಂದರೆ ಆಗ್ತಾಯಿದೆ ಅದನ್ನು ತಾವು ಅನಲೈಸ್ ಮಾಡಿ ನ್ಯಾಯ ಕೊಡಿಸುವಂಥ ವ್ಯವಸ್ಥೆ ನಾವು ಆಡಳಿತದಿಂದ ಮಾಡಬೇಕಾಗಿದೆ. ಸೊ ಹೀಗಾಗಿ ಇದನ್ನು ತಾವು ತುರ್ತಾಗಿ ಅಟೆಂಡ್ ಮಾಡಿರೋ ವಿಚಾರನ ನಾವು ಸಂಬಂಧಪಟ್ಟ ಇಲಾಖೆಗೆ ತಿಳಿಸಿದ್ದೀವಿ. ಸ್ಪಾಟ್ ವಿಸಿಟ್ ಮಾಡಿ ಬಂದಿರಿ ಸರ್? ಸ್ಪಾಟ್ ಈಗಾಗಲೇ ನಾನು ಇದಕ್ಕಿಂತ ಮುಂಚೆ ಒಂದು ಸರಿ ಮಾರ್ಚಲ್ಲೂ ಹೋಗಿ ಬಂದಾಗ ಇಲ್ಲಿ ಒಂದು ಸಮಸ್ಯೆ ಏನಂದರೆ ಅಲ್ಲಿ ಅಕ್ಕಪಕ್ಕದವ್ರು ಒಂದು 8 ಜನ ಅಲ್ಲಿ ನಮಗೆ ಸೊ ಇವತ್ತು ಮತ್ತೆ ದೂರದಾರ ಹೇಳ್ತಾನೆ ಅವ್ರು ಕೊಟ್ಟಿರೋದು ಯಾವುದೋ ಒತ್ತಡದಲ್ಲಿ ಕೊಟ್ಟಿರ್ಬೋದು ಸರ್ ಅಂತ ಹೇಳಿದ್ರು. ಅದಕ್ಕಾಗಿಯೇ ಮತ್ತೊಂದು ಏನು ತೀರ್ಮಾನ ತೊಗೊಂಡಿದ್ದೀನಿ, ಆದಷ್ಟು ಇನ್ನೊಂದು ವಾರದಲ್ಲಿ ಯಾರು ಬರೆದು ಕೊಟ್ಟಿದ್ದಾರೆ ಅವ್ರಿಗೆ ನಾನೇ ಇನ್ನೊಂದು ಸರಿ ಕರೆಸಿ ಯಾವುದಾದ್ರು ಒತ್ತಾಯ ಮೇಲೆ ಬರೆದು ಕೊಟ್ಟಿದ್ದೀರಾ, ಸ್ವಇಚ್ಛೆಯಿಂದ ಬರೆದು ಕೊಟ್ಟಿದ್ದೀರಾ, ನಿಮ್ಗೆ ಏನಾದರೂ ನಿಜವಾಗ್ಲೂ ತೊಂದರೆ ಇದೆ ಅನ್ನೋದು ಕೂಡ ಒಂದು ವಿಚಾರಣೆ ಮಾಡ್ತೀನಿ. ಮಾಡಿ ಏನಿದೆ ಸನ್ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸುವಂಥ ವ್ಯವಸ್ಥೆ ಮಾಡ್ತೀವಿ. ಇವಾಗ ಇವರು ರೈತರ ಜೊತೆ ಮಾತಾಡಿದೆ ಅವ್ರು ಕರೆಸಿ ಒಳಗಡೆ ಕೂಡಿಸ್ಕೊಂಡು ಅವ್ರದ್ದೇನು ತೊಂದರೆ ಕೇಳ್ಕೊಂಡಿದ್ದೀವಿ, ಅವರಿಗೆ ಸಮಯಾವಕಾಶ ಕೇಳ್ಕೊಂಡಿದ್ದೀವಿ. ಮಕ್ಕಳಿದ್ದೀರಿ, ಹೆಣ್ಮಕ್ಳಿದ್ದೀರಿ, ದಯಮಾಡಿ ಬಿಸಿಲಲ್ಲಿ ಕೂತ್ಕೊಂಡು ಆರೋಗ್ಯಕ್ಕೆ ತೊಂದರೆ ಮಾಡ್ಕೋಬೇಡ್ರಿ. ತಾಲೂಕು ಆಡಳಿತ ತಮ್ಮ ಜೊತೆ ಇರ್ತದೆ ಯಾವತ್ತೂ ಕೂಡ. ಬಟ್ ಇಂಥ ವಿಚಾರದಲ್ಲಿ ಏನಿದೆ ತಕ್ಷಣಕ್ಕೆ ಕ್ರಮ ಆಗಲ್ಲ, ಇದರಲ್ಲಿ ನಿಯಮಾನುಸಾರ ಹೋಗಬೇಕಾಗ್ತದೆ. ಒಂದು ಯಾವುದೇ ಕೈಗಾರಿಕೆ ಒಂದು ಸ್ಟೋನ್ ಕ್ರಷರ್ ಎಸ್ಟಾಬ್ಲಿಷ್ ಆಗಿದೆ ಅಂದರೆ ನಿಯಮದ ಪ್ರಕಾರ ಅನುಮತಿ ತೆಗೆದುಕೊಂಡಾಗಿರ್ತದೆ. ಸೊ ಅಲ್ಲಿ ನಾವು ಒಂದು ಕ್ರಮ ತಗೋಬೇಕಂದ್ರೆ ಅಲ್ಲಿ ನಿಯಮಗಳ ಉಲ್ಲಂಘನೆ ಮೊದಲು ಕನ್ಫರ್ಮ್ ಆಗುತ್ತೆ. ನಿಯಮಗಳ ಉಲ್ಲಂಘನೆ ಕನ್ಫರ್ಮ್ ಆದಮೇಲೆ ಸಂಬಂಧಪಟ್ಟ ಯಾರು ಪ್ರಾಧಿಕಾರ ಇರ್ತಾರೆ ಅವ್ರ ಮೇಲೆ ಕ್ರಮ ತಗೋತಾರೆ. ಹೀಗಾಗಿ ಸ್ವಲ್ಪ